ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮಹಿಳೆಯರು ಮತ್ತು ಪುರುಷರು ಈ ಗುಪ್ತಾಂಗಗಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚೋದ್ರಿಂದ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತವೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ದೇಹದ ಮೇಲೆ ಎಣ್ಣೆ ಮಸಾಜ್ ಮಾಡುವ ಸಂಪ್ರದಾಯವು ಪ್ರಾಚೀನ ಕಾಲದಿಂದಲೂ ನಡೀತಾ ಬಂದಿದೆ. ಪುಟಾಣಿ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ರಿಗೂ ಎಣ್ಣೆಯ ಮಸಾಜನ್ನು ಮಾಡಲಾಗುತ್ತೆ. ಎಣ್ಣೆ ಮಸಾಜ್ ದೇಹವನ್ನ ಆರೋಗ್ಯಕರವಾಗಿ ಮತ್ತು ಶಕ್ತಿಯುತವಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ರೋಗಗಳನ್ನು ಗುಣಪಡಿಸುವುದು ಮಾತ್ರವಲ್ಲದೆ ನಮ್ಮ ಚರ್ಮವನ್ನ ಮೃದುವಾಗಿ ಮತ್ತು ಆರೋಗ್ಯಕರವಾಗಿರಿಸುತ್ತೆ. ಅಷ್ಟೇ ಅಲ್ಲ, ದೇಹಕ್ಕೆ ಎಣ್ಣೆಯನ್ನು ಹಚ್ಚೋದ್ರಿಂದ ಕೀಲು ನೋವು, ಸ್ನಾಯು ನೋವು ಸೇರಿದಂತೆ ಅನೇಕ ಆರೋಗ್ಯ ಸಂಬಂಧಿತ ಕಾಯಿಲೆಗಳನ್ನು ನಿವಾರಿಸುತ್ತೆ. ಅಷ್ಟೇ ಅಲ್ಲ, ಇದರಿಂದ ಧನಾಗಮನವಾಗುತ್ತೆ. ಅದಕ್ಕಾಗಿ ಯಾವ ಎಣ್ಣೆಯನ್ನು ಹಚ್ಚಬೇಕು, ಯಾವ ಅಂಗದ ಮೇಲೆ ಹಚ್ಚಬೇಕು, ಯಾವ ರೀತಿಯಾಗಿ ಹಚ್ಚಬೇಕು ಅನ್ನೋದನ್ನು ನೋಡೋಣ. ನೀವು ಮಹಿಳೆಯರೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ, ಈ ವಿಡಿಯೋ ನಿಮಗೆ ತುಂಬಾನೇ ಮಹತ್ವವಾಗಿದೆ. ಯಾಕಂತಂದ್ರೆ ನೀವು ಈ 4 ಅಂಗಗಳಿಗೆ ಎಣ್ಣೆಯನ್ನು ಹಚ್ಚೋದ್ರಿಂದ ಹಲವು ಪ್ರಯೋಜನಗಳು ಸಿಗುತ್ತೆ. ಹಾಗಾಗಿ ಪುರುಷರು ಮತ್ತು ಮಹಿಳೆಯರು ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾವ ಅಂಗಗಳಿಗೆ ಎಣ್ಣೆಯನ್ನು ಹಚ್ಚಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ನೀವು ಎಣ್ಣೆ ಹಚ್ಚಬೇಕಾದ ಒಂದು ಅಂಗ ನಿಮ್ಮ ಶರೀರವನ್ನೇ ನಡೆಸುವ ಅಂಗವಾಗಿದೆ. ಇದು ಮಹಿಳೆಯರು ಮತ್ತು ಪುರುಷರು ಇಬ್ಬರಲ್ಲೂ ಇರುತ್ತೆ. ಈ ಅಂಗಗಳಿಗೆ ನೀವು ರಾತ್ರಿ ಮಲಗೋ ಮುನ್ನ ಎಣ್ಣೆ ಹಚ್ಚಿದ್ರೆ ಅದರಿಂದ ಹಲವು ರೀತಿಯಲ್ಲಿ ನಿಮಗೆ ಪ್ರಯೋಜನ ಸಿಗುತ್ತೆ. ಹಾಗಾಗಿ ಎಲ್ಲಿ ಯಾವ ಎಣ್ಣೆ ಹಚ್ಚೋದು ಉತ್ತಮ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಯಾವ ಎಣ್ಣೆಯನ್ನು ಹಚ್ಚೋದು ಉತ್ತಮ ಅನ್ನೋದನ್ನ ತಿಳಿಯೋ ಮುನ್ನ ನೀವು ನಿಮ್ಮ ದೇಹದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ಮೊದಲಿಗೆ ಬಾಲ್ಯದಲ್ಲಿ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಕಫದ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮಕ್ಕಳಿಗೆ ಕಫ ಹೆಚ್ಚಾಗುವಂತಹ ಯಾವ ಆಹಾರವನ್ನು ಕೂಡ ನೀಡಬಾರದು. ಮಕ್ಕಳ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ನಂತರ ಬರುವ ಯೌವನಾವಸ್ಥೆಯಲ್ಲಿ ಪಿತ್ತ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತವೆ. ಇದರಿಂದ ನಮ್ಮ ದೇಹದಲ್ಲಿ ಸುಮಾರು 60% ರೋಗಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ವೃದ್ಧಾವಸ್ಥೆಯಲ್ಲಿ ಅಂದರೆ 60ನೇ ವಯಸ್ಸಿನವರೆಗೆ ವಾತ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಈ ದೋಷವನ್ನು ಹೆಚ್ಚಿಸುವಂತಹ ಯಾವುದೇ ಆಹಾರವನ್ನು ಸೇವಿಸಬೇಡಿ. ನಮಗೆ ರೋಗಗಳು ಬಂದಾಗ ನಾವು ದೇವರನ್ನ ದೂಷಿಸ್ತೇವೆ, ಆದರೆ ಆ ರೋಗಗಳನ್ನು ಆಹ್ವಾನಿಸಿದವರು ನಾವೇ ಅಲ್ವಾ? ಇದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಯಾವ ಸಮಯದಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರದು, ನೀರು ಎಷ್ಟು ಕುಡಿಬೇಕು ಅನ್ನೋದಕ್ಕೆಲ್ಲ ನಿಯಮ ಇದೆ. ಆದರೆ ನಾವು ಮಾತ್ರ ನಿಯಮಗಳನ್ನು ಮೂಲೆಗೆ ತೂರಿ ಬೇಕಾಬಿಟ್ಟಿಯಾಗಿ ಆಹಾರವನ್ನು ಸೇವಿಸ್ತೀವಿ. ಇದುವೇ ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತೆ. ಇವಾಗ ನಿಮಗೆ ಯಾವ ಕಾರಣದಿಂದಾಗಿ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತವೆ ಅನ್ನೋದು ತಿಳಿತು ಅಲ್ವಾ? ಹಾಗಿದ್ರೆ ಈ ಸಮಸ್ಯೆಗಳು ಬಾರದಂತೆ ತಡೆಯೋದು ಹೇಗೆ? ಅದಕ್ಕಾಗಿ ನಾವಿವತ್ತು ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಇದರಲ್ಲಿ ಯಾವ ಅಂಗಗಳಿಗೆ ಎಣ್ಣೆಯನ್ನು ಹಚ್ಚೋದ್ರಿಂದ ಸಮಸ್ಯೆಗಳನ್ನು ನಿವಾರಣೆ ಮಾಡಬಹುದು ಅನ್ನೋದನ್ನ ತಿಳಿಯೋಣ. ನಾವು ಮುಖ್ಯವಾಗಿ ಎಣ್ಣೆ ಹಚ್ಚಬೇಕಾದ 4 ಅಂಗಗಳು ಅಂದರೆ ಕಾಲಿನ ಪಾದ, 2ನೇಯದು ಮೂಗು, 3ನೇಯದು ನಾಭಿ, 4ನೆಯ ಅಂಗ ತಲೆ. ಇವು 4 ನಮ್ಮ ದೇಹದ ಮಹತ್ವಪೂರ್ಣ ಅಂಗಗಳಾಗಿದ್ದು ಈ ಅಂಗಗಳಿಗೆ ಎಣ್ಣೆಯನ್ನ ನಿಯಮಿತವಾಗಿ ಹಚ್ತಾನೆ ಇರಬೇಕು. ಆದರೆ ಈ ಅಂಗಗಳಿಗೆ ಯಾವ ಎಣ್ಣೆಯನ್ನ ಯಾವ ರೀತಿಯಲ್ಲಿ ಹಚ್ಚಬೇಕು ಅನ್ನೋದನ್ನ ಹೇಳ್ತೀವಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು ಮಾರ್ನಿಂಗ್ ವಾಕ್ ಅಂತ ಮಾಡೋದಾದ್ರೆ ತುಂಬಾ ಒಳ್ಳೆಯದು. ಹಸಿರು ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ವಾಕ್ ಮಾಡೋದ್ರಿಂದ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನ ಸಿಗುತ್ತೆ. ಈ ಪಾದಗಳಿಗೆ ಸಾಸಿವೆಯ ಎಣ್ಣೆಯನ್ನು ಹಚ್ಚೋದ್ರಿಂದ ಕೂಡ ಲಾಭ ಸಿಗುತ್ತೆ. ರಾತ್ರಿ ಮಲಗೋ ಮುನ್ನ ನಿಮ್ಮ ಪಾದಗಳನ್ನು ಚೆನ್ನಾಗಿ ತೊಳೆದು ಶುದ್ಧವಾದ ಬಟ್ಟೆಯಲ್ಲಿ ಒರೆಸಿ ನೀವೇ ಸ್ವತಃ ಅಥವಾ ನಿಮ್ಮ ಪತ್ನಿಯ ಕೈಗಳಿಂದ ಪಾದಗಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡೋದಕ್ಕೆ ಹೇಳಿ. 5 ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು. ಇದರಿಂದ ನಿಮಗೆ ಬೇಗನೆ ನಿದ್ರೆ ಬರುತ್ತೆ.
ನೀವು ಡಿಪ್ರೆಷನ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಸರಿಯಾಗಿ ನಿದ್ರೆ ಇಲ್ಲದೆ ನಿದ್ರಾಹೀನತೆಗೆ ಒಳಗಾಗಿದ್ರೂ ಕೂಡ ಸಾಸುವೆ ಎಣ್ಣೆಯ ಮಸಾಜ್ ಮಾಡೋದ್ರಿಂದ 2 ದಿನದಲ್ಲಿ ಆ ಸಮಸ್ಯೆಯು ಕೂಡ ನಿವಾರಣೆಯಾಗುತ್ತೆ. ಹಾಗೇನೆ ಔಷಧಿ ತೆಗೆದುಕೊಳ್ಳುವ ಅವಶ್ಯಕತೆನೇ ಇರೋದಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಜೀರ್ಣಕ್ರಿಯೆ ಹೆಚ್ಚುತ್ತೆ, ಮೆಮೊರಿ ಪವರ್ ಕೂಡ ಹೆಚ್ಚಾಗುತ್ತೆ, ಹಾಗೇನೆ ದೇಹಕ್ಕೆ ಶಕ್ತಿಯನ್ನು ಕೂಡ ತರುತ್ತೆ. 2ನೆಯ ಅಂಗ ನಾಭಿ. ನಾಭಿಯ ಹಿಂದೆ ಒಂದು ಗ್ರಂಥಿ ಇದೆ. ಇದು ದೇಹದ ಎಲ್ಲಾ ನರಗಳ ಕೇಂದ್ರವಾಗಿದೆ. ಇದು ಶರೀರದ ಅತ್ಯಂತ ಶಕ್ತಿಶಾಲಿ ಗ್ರಂಥಿಯಾಗಿದೆ. ಹಾಗಾಗಿ ನೀವು ನಾಭಿಗೂ ಕೂಡ ಸಾಸುವೆ ಎಣ್ಣೆಯನ್ನ ಹಚ್ಚಬೇಕು. ರಾತ್ರಿ ಮಲಗೋ ಮುನ್ನ ನಾಭಿಗೆ ಎಣ್ಣೆಯನ್ನ ಹಚ್ಚೋದನ್ನ ಮರಿಬೇಡಿ. ಇದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡಿಬಹುದು. ನಾಭಿಗೆ ಎಣ್ಣೆಯನ್ನು ಹಚ್ಚೋದ್ರಿಂದ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಇದರಿಂದ ಹಸಿವು ಹೆಚ್ಚಾಗುತ್ತೆ, ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ, ಕಣ್ಣುಗಳ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ. ಇನ್ನು ಮೂಗಿಗೆ ಏನ್ ಮಾಡಬೇಕು? ದೇಸಿ ದನದ ಶುದ್ಧ ತುಪ್ಪವನ್ನ ನೀವು ಮೂಗಿಗೆ ಹಚ್ಚಬೇಕು. ಪ್ರತಿದಿನ ಮೂಗಿನ 2 ಹೊಳ್ಳೆಗಳಿಗೆ 1 ಬಿಂದು ತುಪ್ಪವನ್ನ ಹಾಕಬೇಕು. ಇದರಿಂದಲೂ ಹೆಚ್ಚಿನ ಪ್ರಯೋಜನ ಇದೆ. ಇದರಿಂದ ಮಾನಸಿಕ ಸಮಸ್ಯೆ ಇರೋರಿಗೆ ಅವರ ಸಮಸ್ಯೆ ಗುಣವಾಗುತ್ತೆ. ಕಿವಿ ಕೇಳದೆ ಇದ್ರೆ ಆ ಸಮಸ್ಯೆ ಕೂಡ ಸರಿಯಾಗುತ್ತೆ. ನಿದ್ರೆಯ ಸಮಸ್ಯೆ ಇದ್ರೆ ಅದು ಕೂಡ ಸರಿಯಾಗುತ್ತೆ. ಅಷ್ಟೇ ಅಲ್ಲ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಸಂಪೂರ್ಣ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಇದು ನೆರವಾಗುತ್ತೆ. ಇನ್ನು ಕೊನೆಯದಾಗಿ, ನಿಮ್ಮ ಮೆದುಳನ್ನ ಹೊಂದಿರುವಂತಹ ತಲೆಯ ಭಾಗಕ್ಕೆ ಸಾಸುವೆ ಎಣ್ಣೆಯನ್ನ ಹಚ್ಚಬೇಕು. ನಿಯಮಿತವಾಗಿ ತಲೆಗೆ, ನೆತ್ತಿಯ ಮೇಲೆ ಸಾಸುವೆ ಎಣ್ಣೆಯನ್ನ ಬಳಸೋದ್ರಿಂದ ನಿದ್ರೆ ಬರೋದಕ್ಕೆ ಸಮಯ ತಗೊಳ್ಳೋದೇ ಇಲ್ಲ. ಹಾಸಿಗೆಗೆ ತಲೆ ಇಡ್ತಾ ಇದ್ದಂತೆ ನಿದ್ರೆ ಹತ್ಕೊಳ್ಳುತ್ತೆ. ಮೆದುಳಿನ ಪವರ್ ಕೂಡ ಹೆಚ್ಚಾಗುತ್ತೆ. ಬಿಳಿ ಕೂದಲಿನ ಸಮಸ್ಯೆಯನ್ನ ನಿವಾರಿಸುತ್ತೆ. ದೇಹದ ಶಕ್ತಿ ಹೆಚ್ಚಾಗುತ್ತೆ. ವೀಕ್ನೆಸ್ ಕೂಡ ನಿವಾರಣೆಯಾಗುತ್ತೆ. ಇದಿಷ್ಟು ಮಾಡಿದ್ರೆ ಸಾಕು, ನೀವು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ನೀವು ಆರೋಗ್ಯದಿಂದ ಬಾಳಬಹುದು. ಇದನ್ನ ಪಾಲಿಸಿದ್ರೆ ನಿಮಗೆ ನಿಶ್ಚಯವಾಗಿಯೂ ಒಳ್ಳೆಯದೇ ಆಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಮಹಿಳೆಯರು ಮತ್ತು ಪುರುಷರು ಈ ಗುಪ್ತ ಅಂಗಗಳಿಗೆ ಸಾಸುವೆ ಎಣ್ಣೆಯನ್ನ ಹಚ್ಚೋದ್ರಿಂದ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತವೆ ಅನ್ನೋ ಮಾಹಿತಿಯನ್ನ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.